ಕಳೆದ ವಾರ ನಿರಂತರವಾಗಿ ಸುರಿದ ಧಾರಾಕಾರ ಮಳೆಯಿಂದ ಬೀದರ್ ಜಿಲ್ಲೆಯ ಕಮಲನಗರ ಮತ್ತು ಉರಾದ್ ತಾಲೂಕಿನ ಹಲವು ಗ್ರಾಮಗಳು ಜಲಾವೃತವಾಗಿವೆ. ಹಾನಿಗೊಳಗಾದ ಅಖನಾಪುರ, ಮುತಖೇಡ, ಹಂಗರಗ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬೆಳೆ ಹಾನಿ, ಹಾಳಾದ ರಸ್ತೆ ಮತ್ತು ಸೇತುವೆಗಳನ್ನು ವೀಕ್ಷಿಸಿ ಜನರ ಸಮಸ್ಯೆ ಆಲಿಸಿದ ಸಚಿವರು ಮಳೆಯಿಂದಾದ ಹಾನಿಯನ್ನು ಕೂಡಲೇ ಪರಿಹರಿಸುವಂತೆ ಹಾಗೂ ಸಂತ್ರಸ್ತರಿಗೆ ತ್ವರಿತವಾಗಿ ಪರಿಹಾರ ವಿತರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರೈತರು ಆತಂಕ ಪಡಬಾರದು, ಕೂಡಲೇ ಪರಿಹಾರ ನೀಡಲಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ಭರವಸೆ ನೀಡಿದ್ದಾರೆ. ಸರ್ವೆ ಮಾಡಿದ್ರೆ ಎಷ್ಟು ದಿವಸ ಮುಗಿಸ್ತಾರೆ? ಒಂದು ವಾರ ಮುಗಿಸ್ತಾರೆ. ಈಗೇನು ಸಾಯಿಲ್ ಎರೋಷನ್ ಆಗಿದೆ ಅಲ್ಲ, ಸಾಯಿಲ್ ಎರೋಷನ್ಗೆ ಕ್ಯಾನ್ ವಿ ಗಿವ್ ಸಬ್ಮಿಟ್ ಟು ದ ಗವರ್ಮೆಂಟ್? SGRF ಪ್ರಕಾರ ಕೊಡ್ಲಿಕ್ಕೆ ಬರ್ತಾ ಇದ್ರೆ ನೀವು ಸಬ್ಮಿಟ್ ಟು ದ ಗವರ್ಮೆಂಟ್. ಸಿ ಕ್ಯಾನ್ ಗಿವ್ ಸಮ್ ಮೋರ್ ಮನಿ ಫಾರ್ ಸಾಯಿಲ್ ಎರೋಷನ್. ಆ ಕಡೆ ಒಂದು ರಿಟೈನಿಂಗ್ ವಾಲ್ ಕೊಡಬೇಕಾಗುತ್ತೆ ಸರ್ ಡಿಪಾರ್ಟ್ಮೆಂಟ್. ಈಗ ಎಕ್ಸ್ಪರ್ಟ್ ಕಳಿಸಿ ಇದಕ್ಕೊಂದು विवेकानंद है क्या? विवेकानंद तुमको सब मालूम है. इसको क्या कर सकते हैं? इसको परमानेंट, अब सोल्यूशन परमानेंट होना. फिर इतना बारिश आता है समझो 5 साल के. हाँ 300 mm बारिश आए तो भी कुछ नहीं होना चाहिए. कितना है ये पूरा टैंक? 14 हेक्टर. सबमर्जेंस एरिया 14 हेक्टर. सबमर्जेंस एरिया आयतप्ಪ. टोटल टैंक एरिया बहुत छोटा है. 4 महीने में पानी खत्म हो जाता है. 4 महीने में चले जाता है. जनवरी में पानी, जनवरी फरवरी लास्ट तक खत्म हो जाता है. इसका अगर हाइट भी बढ़ा तो बहुत अच्छा. अच्छा, इसको तुम थोड़ा ये सिल्ट वगैरह निकाल के कुछ कर सकते हैं ना? स्टोरेज कैपेसिटी बढ़ा सकते हैं. वही मेन है सर यहाँ पे. दो काम करो, ನೀವು ಸುಮ್ ಟೆಂಪರರಿ ಮಾಡಬೇಡಪ್ಪ. ಏನು ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡ್ರಿ, ಸ್ಟ್ರೆಂಥನ್ ಮಾಡ್ರಿ. 300 mm ಮಳೆ ಬಿದ್ದರೂ ಏನೋ ಆಗಬಾರ್ದು. ಎಷ್ಟು ಪರಿಹಾರ ಇಮಿಡಿಯೇಟ್ಲಿ ಕೊಡಬಹುದು ಸಾಧ್ಯ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.